ಜೀರ್ಣಕ್ರಿಯೆ ಸಮಸ್ಯೆಗಳಿಂದ ಬಳಲುವವರ ಸಂಖ್ಯೆ ಹೆಚ್ಚಾಗ್ತಿದೆ. ಮಲಬದ್ಧತೆ, ಮೂಲವ್ಯಾಧಿಯಂತ ಸಮಸ್ಯೆಗಳನ್ನು ಜನರು ಎದುರಿಸುತ್ತಿದ್ದಾರೆ. ಇಂತಹ ಹಲವು ಸಮಸ್ಯೆಗಳಿಗೆ ಇರುವ ಏಕೈಕ ಪರಿಹಾರ ಫೈಬರ್ ಹೆಚ್ಚಾಗಿರುವ ಆಹಾರ ಸೇವನೆ. ಆ ನಿಟ್ಟಿನಲ್ಲಿ ಅತ್ಯಧಿಕ ಫೈಬರ್ ಅಂಶವುಳ್ಳ 10 ಆಹಾರ ಪದಾರ್ಥಗಳ ಬಗ್ಗೆಯೇ ತೋರಿಸ್ತೀವಿ ನೋಡಿ. ಮಲಬದ್ಧತೆ, ಮೂಲವ್ಯಾಧಿ ಸಮಸ್ಯೆ ನಿವಾರಿಸುವ ಆಹಾರ. ಅತ್ಯಧಿಕ ಫೈಬರ್ ಅಂಶವುಳ್ಳ 10 ಆಹಾರ ಪದಾರ್ಥಗಳಿವು. ಇತ್ತೀಚಿನ ದಿನಗಳಲ್ಲಿ ಮೂಲವ್ಯಾಧಿ, ಮಲಬದ್ಧತೆ ಸಮಸ್ಯೆಯಿಂದ ಬಳಲುವವರ ಸಂಖ್ಯೆ ಹೆಚ್ಚಾಗಿದೆ. ಇದಕ್ಕೆ ಜೀರ್ಣಕ್ರಿಯೆ ಸರಿಯಾಗಿ ಆಗದಿರುವುದು ಕಾರಣ. ಕರುಳಿನ ಆರೋಗ್ಯ ಸುಧಾರಿಸಿ ಜೀರ್ಣಕ್ರಿಯೆ ಚೆನ್ನಾಗಿ ಆಗಬೇಕು ಎಂದರೆ ನಾರಿನ ಅಂಶ ಅಥವಾ ಫೈಬರ್ ಕಂಟೆಂಟ್ ಹೆಚ್ಚಿರುವ ಆಹಾರ ಸೇವಿಸಬೇಕು. ಅಂದಹಾಗೆ ಮನುಷ್ಯನ ಆರೋಗ್ಯದಲ್ಲಿ ಜೀರ್ಣಕ್ರಿಯೆಯು ಪ್ರಮುಖ ಪಾತ್ರ ವಹಿಸುತ್ತೆ. ಜೀರ್ಣಕ್ರಿಯೆ ಸರಿಯಾಗಿ ಆಗಿಲ್ಲ ಎಂದರೆ ಹಲವು ಸಮಸ್ಯೆಗಳು ಕಾಡುತ್ತವೆ. ಕರುಳಿನ ಆರೋಗ್ಯ ಹದಗೆಡುವುದು ಕೆಲವು ಗಂಭೀರ ಸಮಸ್ಯೆಗಳಿಗೂ ಕಾರಣವಾಗಬಹುದು. ಆ ಕಾರಣಕ್ಕೆ ನಮ್ಮ ಜೀರ್ಣಕ್ರಿಯೆ ಸುಧಾರಿಸುವ ಆಹಾರಗಳ ಸೇವನೆಗೆ ಒತ್ತು ನೀಡಬೇಕು. ನಾರಿನ ಅಂಶ ಸಮೃದ್ಧವಾಗಿರುವ ಆಹಾರಗಳನ್ನು ಹೆಚ್ಚು ಸೇವಿಸುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತೆ. ರಕ್ತದಲ್ಲಿನ ಸಕ್ಕರೆಯ ಮಟ್ಟ ಸ್ಥಿರವಾಗಿರುವುದು ಹಾಗೂ ತೂಕ ನಿರ್ವಹಣೆಗೂ ಕೂಡ ನಾರಿನ ಅಂಶ ಸಮೃದ್ಧವಾಗಿರುವ ಆಹಾರ ಸೇವಿಸೋದು ಮುಖ್ಯ. ಜೊತೆಗೆ ನಾರಿನಂಶ ಸಮೃದ್ಧವಿರುವ ಆಹಾರಗಳನ್ನು ಹೆಚ್ಚು ಸೇವಿಸೋದ್ರಿಂದ ಮೂಲವ್ಯಾಧಿ, ಮಲಬದ್ಧತೆಯಂತಹ ಸಮಸ್ಯೆಗಳನ್ನು ಕೂಡ ನಿವಾರಿಸಿಕೊಳ್ಳಬಹುದು. ಅಂತಹ 10 ಆಹಾರಗಳ ಪಟ್ಟಿ ಇಲ್ಲಿದೆ. ಮೊದಲಿಗೆ ಬೇಯಿಸಿದ ಹಸಿರು ಬಟಾಣಿ. ಹಸಿರು ಬಟಾಣಿಯಲ್ಲಿ ನಾರಿನ ಅಂಶ ಸಮೃದ್ಧವಾಗಿದೆ. 1 ಕಪ್ ಬೇಯಿಸಿದ ಹಸಿರು ಬಟಾಣಿಯಲ್ಲಿ ಸುಮಾರು 8.8 ಗ್ರಾಂ ನಾರಿನಂಶವಿರುತ್ತೆ. ಇದನ್ನ ಪ್ರತಿನಿತ್ಯ ಸೇವಿಸುವುದು ಬಹಳ ಮುಖ್ಯ. ಇದರಿಂದ ವಿಟಮಿನ್, ಪ್ರೋಟೀನ್ ಅಂಶವೂ ಇರುತ್ತೆ. ಇನ್ನು ಬೇಯಿಸಿದ ಮಸೂರ ಬೇಳೆ. ಮಸೂರ ಬೇಳೆಯಲ್ಲಿ ಪ್ರೋಟೀನ್ ಸಮೃದ್ಧವಾಗಿರುತ್ತೆ, ಆದರೆ ಇದರಲ್ಲಿ ನಾರಿನ ಅಂಶವೂ ಕೂಡ ಸಮೃದ್ಧವಾಗಿದೆ. 1/2 ಕಪ್ ಮಸೂರ ಬೇಳೆಯಲ್ಲಿ ಸುಮಾರು 7.8 ಗ್ರಾಂ ನಾರಿನಂಶವಿರುತ್ತೆ. ಹೃದಯದ ಆರೋಗ್ಯ ಸುಧಾರಿಸಲು ಮಸೂರ ಬೇಳೆ ಸೇವನೆ ಉತ್ತಮ. ಮಸೂರದಲ್ಲಿ ನಾರಿನ ಅಂಶ ಸಮೃದ್ಧವಾಗಿದ್ದು ಇದು ಹೊಟ್ಟೆ ತುಂಬಿದಂತಿರಲು ಸಹಾಯ ಮಾಡುತ್ತೆ. ತೂಕ ನಿರ್ವಹಣೆಗೂ ಕೂಡ ಉತ್ತಮ. ಇನ್ನು ಕಡಲೆಕಾಳು. 1/2 ಕಪ್ ಕಡಲೆಕಾಳಿನಲ್ಲಿ 6.3 ಗ್ರಾಂ ನಾರಿನಂಶ ಇರುತ್ತೆ. ಇದು ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನ ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತೆ. ಇದನ್ನ ಕುರುಕಲು ತಿಂಡಿ ರೂಪದಲ್ಲಿ, ಸಲಾಡ್ ರೂಪದಲ್ಲಿಯೂ ಸೇವಿಸಬಹುದು. ಇನ್ನು ಬೇಯಿಸಿದ ಕಿಡ್ನಿ ಬೀನ್ಸ್. ಕಿಡ್ನಿ ಬೀನ್ಸ್ ಮತ್ತೊಂದು ಫೈಬರ್ ಸಮೃದ್ಧ ದ್ವಿದಳ ಧಾನ್ಯವಾಗಿದ್ದು ಕೇವಲ 1/2 ಕಪ್ನಲ್ಲಿ ಸುಮಾರು 5.7 ಗ್ರಾಂನಷ್ಟು ನಾರಿನಂಶವನ್ನ ಹೊಂದಿರುತ್ತೆ. ಅವುಗಳಲ್ಲಿನ ಹೆಚ್ಚಿನ ಫೈಬರ್ ಅಂಶವು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಇದು ಹೃದಯದ ಆರೋಗ್ಯಕ್ಕೂ ಪ್ರಯೋಜನಕಾರಿ. ಇನ್ನು ಪೇರಳೆಯು ಪ್ರತಿ ಕಪ್ಗೆ ಸರಿಸುಮಾರು 8.9 ಗ್ರಾಂ ನಾರಿನಂಶವನ್ನ ಹೊಂದಿರುತ್ತೆ. ಇದರಲ್ಲಿ ವಿಟಮಿನ್ ಸಿ ಹಾಗೆಯೇ ಇತರ ಅಗತ್ಯ ಪೋಷಕಾಂಶಗಳು ಸಮೃದ್ಧವಾಗಿದೆ. ಇದನ್ನ ಹಸಿಯಾಗಿಯೂ ತಿನ್ನಬಹುದು. ಸ್ಮೂದಿ, ಫ್ರೂಟ್ ಸಲಾಡ್ ರೂಪದಲ್ಲಿಯೂ ಸೇವಿಸಬಹುದು. ಇನ್ನು ರಾಸ್ಬೆರ್ರಿ. ಬೆರ್ರಿ ಹಣ್ಣುಗಳು ತಮ್ಮ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದೆ. ಆದರೆ ಇದು ಹೆಚ್ಚಿನ ಪ್ರಮಾಣದ ಫೈಬರ್ ಅನ್ನು ಹೊಂದಿರುತ್ತೆ. 1 ಕಪ್ ಸುಮಾರು 8 ಗ್ರಾಂನಷ್ಟು ನಾರಿನಂಶವಿರುತ್ತೆ. ಇದು ಲಭ್ಯವಿರುವ ಅತ್ಯಂತ ಫೈಬರ್ ಭರಿತ ಹಣ್ಣುಗಳಲ್ಲಿ ಒಂದಾಗಿದೆ. ಇನ್ನು ಸೇಬು. ದಿನಕ್ಕೊಂದು ಸೇಬು ಹಣ್ಣನ್ನ ಸಿಪ್ಪೆ ಸಹಿತವಾಗಿ ಸೇವಿಸಬೇಕು. ಒಂದು ಮಧ್ಯಮ ಗಾತ್ರದ ಸೇಬು ಸುಮಾರು 4.8 ಗ್ರಾಂ ಫೈಬರ್ ಅನ್ನ ಒದಗಿಸುತ್ತೆ. ಸೇಬು ಹಣ್ಣಿನ ಸಿಪ್ಪೆಯಿಂದ ಹೆಚ್ಚು ನಾರಿನಂಶ ದೇಹಕ್ಕೆ ಸಿಗುತ್ತೆ. ಸಿಪ್ಪೆಯೊಂದಿಗೆ ಸೇಬುಗಳನ್ನು ತಿನ್ನೋದು ನಿಮ್ಮ ಫೈಬರ್ ಸೇವನೆಯನ್ನ ಹೆಚ್ಚಿಸಲು ಸರಳ ಮಾರ್ಗ. ಇನ್ನು ಕುಂಬಳಕಾಯಿ. ಇದು ಫೈಬರ್ನ ಅದ್ಭುತ ಮೂಲವಾಗಿದೆ. ಪ್ರತಿ ಕಪ್ಗೆ ಸುಮಾರು 7 ಗ್ರಾಂನಷ್ಟು ನಾರಿನ ಅಂಶವನ್ನ ಹೊಂದಿರುತ್ತೆ. ಕುಂಬಳಕಾಯಿ ಸೂಪ್ನಿಂದ ಸಿಹಿ ಮತ್ತು ಖಾರದ ಭಕ್ಷ್ಯಗಳನ್ನು ತಯಾರಿಸಲು ಇದನ್ನ ಬಳಸಲಾಗುತ್ತೆ. ಆಹಾರದಲ್ಲಿ ಕುಂಬಳಕಾಯಿಯನ್ನ ಸೇರಿಸೋದು ನೈಸರ್ಗಿಕ ಮಾಧುರ್ಯವನ್ನ ಆನಂದಿಸುವಾಗ ಫೈಬರ್ ಸೇವನೆಯನ್ನ ಹೆಚ್ಚಿಸಲು ಒಂದು ಟೇಸ್ಟಿ ಮಾರ್ಗವಾಗಿದೆ. ಇನ್ನು ಬ್ರೋಕೊಲಿ. ಇದು ಫೈಬರ್ನ ಉತ್ತಮ ಮೂಲ. 1 ಕಪ್ ಬೇಯಿಸಿದ ಬ್ರೋಕೊಲಿಯಲ್ಲಿ ಸುಮಾರು 5.2 ಗ್ರಾಂ ನಾರಿನಂಶ ಇರುತ್ತೆ. ಇದು ಜೀರ್ಣಕ್ರಿಯೆ ಮತ್ತು ಹೃದಯದ ಆರೋಗ್ಯವನ್ನು ಬೆಂಬಲಿಸಲು ಸಹಕಾರಿ. ಇದು ನಿಮ್ಮ ಊಟದಲ್ಲಿ ಫೈಬರ್ ಅನ್ನು ಹೆಚ್ಚಿಸಲು ಸುಲಭವಾದ ಆಯ್ಕೆ. ಇನ್ನು ಚಿಯಾ ಸೀಡ್ಸ್. ಚಿಯಾ ಬೀಜಗಳು ನೋಡಲು ಚಿಕ್ಕದಾಗಿದ್ರೂ ಕೂಡ ಇದರಲ್ಲಿ ನಾರಿನ ಅಂಶ ಹೇರಳವಾಗಿರುತ್ತೆ. ಕೇವಲ 1 ಚಮಚದಲ್ಲಿ 4.1 ಗ್ರಾಂ ಫೈಬರ್ ಇರುತ್ತೆ. ಚಿಯಾ ಬೀಜಗಳು ನೀರಿನ ಅಂಶವನ್ನು ಕೂಡ ಹೀರಿಕೊಳ್ಳುವ ಸಾಮರ್ಥ್ಯಕ್ಕೆ ಹೆಸರುವಾಸಿ. ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಜೆಲ್ ತರಹದ ಸ್ಥಿರತೆಯನ್ನು ಸೃಷ್ಟಿಸುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.